6 ತಿಂಗಳು ಅಥವಾ 1 ವರ್ಷ ಏನಾದ್ರು ಕೊಡೋ ಥರ ಇರ್ಬೋದು, ಅಥವಾ ಲಾಸ್ಟ್ 1 ವರ್ಷದ ಟರ್ಮಲ್ಲಿ ಏನಾದರೂ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಸಮಾಧಾನ ಮಾಡೋ ಥರ ಪ್ಲಸ್ ನೆಕ್ಸ್ಟ್ 2028ಗೆ ಕಂಟಿನ್ಯೂಯೇಷನ್ ಮಾಡ್ಕೊಂಡು ಪಕ್ಷ ಸಂಘಟನೆ ಮಾಡ್ಕೊಂಡು ಹೋಗಿ ಅಂತ ಕೊಡೋ ಚಾನ್ಸಸ್ಸು ಪಾಸಿಬಿಲಿಟೀಸ್ ಜಾಸ್ತಿ ಇರ್ಬೋದು. ಬಟ್ ಆ್ಯಸ್ ಆಫ್ ನೌ ಅಂತ ತಗೊಂಡಾಗ ಈಗ ನನಗೆ ಗೊತ್ತಿರುವಂಥ ಮಾಹಿತಿ ಪ್ರಕಾರ ಇಟ್ ಈಸ್ ವೆರಿ ಅನ್ಸ್ಟೇಬಲ್, ತುಂಬ ಅನ್ಸ್ಟೇಬಲ್ ಆಗಿದೆ. ಮಹೇಂದ್ರ ಸರ್ ಪಾಯಿಂಟ್ ಏನಂತ ಹೇಳಿದ್ರೆ, ಈಗ ಸಿದ್ದರಾಮಯ್ಯನವರ ಎಕ್ಸಿಟ್ ಅಥವಾ ಮುಖ್ಯಮಂತ್ರಿಯಿಂದ ಸ್ಟೆಪ್ ಡೌನ್ ಆಗಿ ನೀವು ಒಂದು ಹುದ್ದೆಯಿಂದ ಅಂತ ರಾಹುಲ್ ಗಾಂಧಿ ಹೇಳಿಬಿಟ್ಟಿದ್ದಾರೆ ಅಂಥೇಳಿ, ಆ ಥರದವ್ರು ಹೇಳದೇ ಇದ್ದಿದ್ದರೆ ಇಷ್ಟು ಬೆಳವಣಿಗೆ ಆಗ್ತಿರಲಿಲ್ಲ. ನಾವು ನಿನ್ನೆ ಕೂಡ ಡಿಸ್ಕಸ್ ಮಾಡಿದಾಗಲೂ ಕೂಡ ಏನು ನಡೆದಿಲ್ಲ, ರಾಜ್ಯಸಭೆಯ ಸ್ಥಾನಗಳಂತೆ MLC ಅಂತೆ ಈ ಥರದವ್ರ ಕಥೆಗಳು ಹೇಳ್ತಾ ಇದ್ದಾಗಲೂ ನಾವು ಬಹಳ ಫರ್ಮಾಗಿ ನಾವು ಕೂಡ ನೀವು ಮಾತಾಡಿದ್ವಿ, ಆ ಥರ ಚಾನ್ಸಸ್ಸೇ ಇಲ್ಲ, ಸುಮ್ಮನೆ ಇಷ್ಟೊಂದು ದಂಡು ದಾಳಿ ಕಟ್ಕೊಂಡು ಹೋಗಿ ಅಲ್ಲಿ ಯಾರೂ ಮೀಟಿಂಗ್ ಮಾಡಲ್ಲ, ಈ ಥರದ್ದು ಮೇಜರ್ ಇದೆ ಅಂಥೇಳಿ ಸಿದ್ದರಾಮಯ್ಯನವರು ಇಳಿಯುವುದು ಬಹಳ ಹತ್ತಿರ ಅಂತ ಕಾಣಿಸ್ತಾ ಇದೆ. ಇವತ್ತಿನ ಬೆಳವಣಿಗೆಗಳು ಗಮನಿಸಿದಾಗ ಸುರ್ಜೇವಾಲಾ ಯಾಕೆ ಬರ್ತಾರೆ, ಅಲ್ಲಿ ವೇಣುಗೋಪಾಲ್ ಯಾಕೆ ಮಾತಾಡ್ತಾರೆ, ಸಿದ್ದರಾಮಯ್ಯ ಏನಿದ್ರು ನಾಳೆ ಮಾತಾಡ್ತೀನಿ ಅಂತ ಯಾಕೆ ಹೇಳ್ತಾರೆ, ಅಥವಾ ಈ ಬೇರೆ ಬೇರೆ ಚಟುವಟಿಕೆಗಳು, ರಾಜಭವನದ ಚಟುವಟಿಕೆಗಳು, ಇದ್ದಕ್ಕಿದ್ದಂತೆ ಜಾತಿ ಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಸ್ವೀಕರಿಸ್ತಿರೋದು, ಈಗ ಗಮನಿಸ್ಕೊಂಡು ಹೋದರೆ ನಾವು ಸಿದ್ದರಾಮಯ್ಯನವರು ಇಳಿಯೋದು ಪಕ್ಕ ಆಗ್ತಾ ಇದೆ. ಇದರ ಜೊತೆಗೇನೆ ಯಾವುದೇ ಅಗ್ರಿಮೆಂಟ್ ಒಂದು ವೇಳೆ ಇರದೇ ಇದ್ದಿದ್ದರೆ ಸಿದ್ದರಾಮಯ್ಯನವರೇ 50-50 ಮಾಡ್ಕೊಂಬಿಡೋಣ, 50 ಭಾಗ ಅವಧಿಯಲ್ಲಿ 5 ವರ್ಷದ ಅವಧಿಯಲ್ಲಿ 50 ಭಾಗ ನೀವಿರಿ, ಇನ್ನೊಂದು 50 ಭಾಗಕ್ಕೆ ಡಿ ಕೆ ಶಿವಕುಮಾರ್ ಅವರು ಇನ್ನೊಬ್ಬರು XYZ ಮಾಡ್ತೀವಿ ಅಂತ ಹೇಳದೇ ಇದ್ದಿದ್ದರೆ ಸಿದ್ದರಾಮಯ್ಯ ಅಷ್ಟು ಸುಲಭಕ್ಕೆ ಬಿಡ್ತಾ ಇದ್ರಾ ಅಂತ ಮಹೇಂದ್ರ ಸರ್ ನನಗೆ. ಮಹೇಂದ್ರ ಸರ್ ಕೇಳಿಸ್ತಾ ಇದ್ದೀರಾ ನನ್ನ ವಾಯ್ಸು? ಕೇಳಿಸ್ತಾ ಇದೆಯಾ? ಅಂದ್ರೆ ಈಗ ಸಿದ್ದರಾಮಯ್ಯನವರು ಆ ಒಂದು ಅವ್ರಿಗೆ ಮೊದಲೇ ಈ ವಿಷಯ ಗೊತ್ತಿದ್ದ ಕಾರಣಕ್ಕೇನೆ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರಾ ಅಂತ. ಇದುವರೆಗೆ ಸಿದ್ದರಾಮಯ್ಯನವರ ರಾಜಕೀಯ ನಡೆಯನ್ನ ಗಮನಿಸಿದ್ರೆ ಹಲವಾರು ಬಾರಿ, ಈಗ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ DCM ಆಗಿದ್ದಾಗ, ಕಳೆದ ಬಾರಿ 18ನೇ ಇಸ್ವಿನಲ್ಲಿ ಅವರ ಅಧಿಕಾರವನ್ನ ಬೇರೆಯವ್ರಿಗೆ ವಹಿಸ್ಕೊಡ್ಬೇಕು, JDS ನವ್ರಿಗೆ ಅಧಿಕಾರ ಕೊಡ್ಬೇಕು ಅಂದಾಗ ಯಾವುದೇ ಸಂದರ್ಭದಲ್ಲಿ ಬಹಿರಂಗವಾಗಿ ಸಿದ್ದರಾಮಯ್ಯನವರು ರಾಡಿ ಮಾಡ್ಕೊಂಡಿದ್ದು, ತಕರಾರುಗಳನ್ನ ಬಹಿರಂಗವಾಗಿ ಹೇಳ್ಕೊಂಡಿದ್ದು, ತಮ್ಮ ನಾಯಕತ್ವದ ವಿರುದ್ಧ ಮಾತಾಡಿದ್ದು ಇಲ್ಲ. ಯಾಕೆಂದ್ರೆ 18ನೇ ಇಸ್ವಿನಲ್ಲಿ JDS ನವ್ರಿಗೆ ಹೊಂದಾಣಿಕೆ ಮಾಡ್ಬೇಕು, ನೀವು ಇಲ್ಲ ಅಂತ ಅಂದಾಗ ಒಪ್ಕೊಂಡಿದ್ರು ಅವ್ರೇನು ಮಾತಾಡಿರ್ಲಿಲ್ಲ. ಈಗಲೂ ಕೂಡ ಕಾಂಗ್ರೆಸ್ ವಲಯದ ಮಾತಿನ ಪ್ರಕಾರ ಮತ್ತು ಸಿದ್ದರಾಮಯ್ಯನವರು ಮೊದಲಿಂದ ಮಾತಾಡ್ಕೊಂಡು ಬಂದ ಹಾಗೆ, ಅವ್ರೇನ್ ರಾಹುಲ್ ಗಾಂಧಿ ಅವ್ರು ಹೇಳಿದ್ರೆ ಒಂದು ಕ್ಷಣನೂ ನಾನಿರಲ್ಲ, ರಾಹುಲ್ ಗಾಂಧಿ ಅವ್ರು ಹೇಳಿದ್ರೆ ನಾನು ಬಿಡ್ತೀನಿ ಅಧಿಕಾರವನ್ನ ಅಂತ ಹೇಳಿದ್ರು. ಈಗ ರಾಹುಲ್ ಗಾಂಧಿ ಅವರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಮತ್ತು ರಾಜ್ಯಸಭೆಗೆ ಹೋಗ್ತಾರೆ, ರಾಜ್ಯಸಭೆಯ ಪ್ರತಿಪಕ್ಷ ನಾಯಕರಾಗ್ತಾರೆ, ಈ ತರದ ಮಾತುಗಳು ಕೇಳ್ಬಂದಿದ್ದಾವೆ. ಒಂದ್ ವೇಳೆ ಅವ್ರ ಕಡೆಯಿಂದ ಏನಾದ್ರು ವಿರೋಧ ವ್ಯಕ್ತವಾಗದೆ ಆಗಿದ್ದಿದ್ರೆ ಒಂದು ಕ್ಷಣ ಸಾಕಾಗಿತ್ತು. ನಿನ್ನೆನೆ ಸಿದ್ದರಾಮಯ್ಯನವರು ಅಥವಾ ಅವರ ಸಂಘಟಕರು ಯಾರಾದ್ರೂ ಒಂದ್ ಸಣ್ಣ ಕರೆ ಕೊಟ್ಟಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಇಡೀ ರಾಜ್ಯಾದ್ಯಂತ ಒಂದು ಪ್ರತಿಭಟನೆನೋ ಅದ್ರ ಪ್ರತಿರೋಧ ವ್ಯಕ್ತ ಆಗ್ತಾ ಇತ್ತು. ಯಾವ ಪ್ರತಿರೋಧಕ್ಕೂ ಅವಕಾಶ ಇಲ್ಲದೆ ಇರುವ ಹಾಗೆ ಬಹಳ ತಾಳ್ಮೆಯಿಂದ ಮತ್ತು ತನ್ನ ವ್ಯಕ್ತಿತ್ವಕ್ಕೂ ಧಕ್ಕೆ ಆಗ್ಬಾರ್ದಲ್ಲ, ಮುಖ್ಯಮಂತ್ರಿ ಸ್ಥಾನಕ್ಕೆ ಬಿಡುವಾಗ ಈ ತರದ್ದೆಲ್ಲ ಮಾಡಿದ್ರು ಅನ್ನುವ ಯಾವ ಇಶ್ಯೂನೂ ಆಗದೆ ಇರೋ ಹಾಗೆ, ಮತ್ತು ಒಂದ್ ವೇಳೆ ಆ ತರದ ಎಕ್ಸಿಟೇ ನಿಜವಾಗಿದ್ದಿದ್ರೆ ತಾನು ತನ್ನ ಅವಲಂಬಿತರಿಗೆ, ನಂಬುದವರಿಗೆ ಯಾವ್ಯಾವ ಸ್ಥಾನಕ್ಕೆ ಕೂರಿಸ್ಬೇಕು ಆ ಅಗ್ರಿಮೆಂಟ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡೇನೆ ಅವರು ಬಹುಶಃ ಎಕ್ಸಿಟ್ ಮಾಡ್ತಾರೆ ಅಂತ ಇದೆ. ಒಂದ್ ವೇಳೆ ಆ ತರದ್ದೆಲ್ಲ ನಿಜ ಆದರೆ, ಈಗಿನ ಮಾತಿನ ಪ್ರಕಾರ ಪ್ರಮುಖವಾಗಿ ಕೇಳ್ಬರ್ತಾ ಇರೋದು ಅವ್ರ ಮಗನಿಗೆ DCM ಹುದ್ದೆ ಕೊಡ್ಬೇಕು ಮತ್ತು 4 DCM ಹುದ್ದೆಗಳನ್ನ ಸೃಷ್ಟಿ ಮಾಡ್ಬೇಕು ಅನ್ನೋದು ಮುಖ್ಯವಾದ ಅವರ ಷರತ್ತು ಅಂತ ಹೇಳ್ತಿದ್ದಾರೆ. ರಾಜ್ಯಸಭೆಗೆ ಕಳಿಸೋದು ಪಕ್ಷದ ನಿರ್ಧಾರ, ಅದು ಸರಿಯಾಗಿದೆ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಇಲ್ಲೇ ವಿಧಾನಸಭೆನಲ್ಲೇ ಕೂತಿದ್ರೆ ಯಾರಿಗೆ ಆದ್ರೂ, ಡಿ ಕೆ ಶಿವಕುಮಾರ್ ಅಲ್ಲ, ಯಾರೇ ಅಧಿಕಾರ ನಡೆಸಿದ್ರು ಬಹಳ ಕಷ್ಟ ಆಗತ್ತೆ, ಮುಜುಗರ ಆಗತ್ತೆ. ಯಾಕೆಂದ್ರೆ ಆಡಳಿತ ಪಕ್ಷದ ಅಷ್ಟು ದೊಡ್ಡ ನಾಯಕ ಪಕ್ಕದಲ್ಲಿ ಕೂತ್ಕೊಂಡಾಗ ಆಡಳಿತ